ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿಗೆ ಸಂಬಂಧಪಟ್ಟಂತೆ NMMS ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯ ಸ್ಯಾಟ್ ಪೇಪರ್ 2ನಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಜೀವಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸಂತಾನೋತ್ಪತ್ತಿ ಮತ್ತು ಹದಿಹರೆಯ ಈ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಂತಾನೋತ್ಪತ್ತಿ ಮತ್ತು ಹದಿಹರೆಯ. ಎ ಎಂಬುದು ಮಹಿಳೆಯಲ್ಲಿ ಉತ್ಪತ್ತಿಯಾಗುವ ಸಂತಾನೋತ್ಪತ್ತಿ ಕೋಶವಾಗಿದೆ. ಆದರೆ ಜೆಡ್ ಎಂಬುದು ಪುರುಷನ ವೃಷಣಗಳಲ್ಲಿ ಉತ್ಪತ್ತಿಯಾಗುವ ಸಂತಾನೋತ್ಪತ್ತಿ ಕೋಶವಾಗಿದೆ. ಅನುಕ್ರಮವಾಗಿ ಎ ಮತ್ತು ಜೆಡ್ ಏನಾಗಿರುತ್ತೆ? ಮಹಿಳೆ ಅಂಡಾಣು, ಪುರುಷ ವೀರ್ಯಾಣು. ಹಾಗಾಗಿ ಆಪ್ಷನ್ ಡಿ ಅಂಡಾಣು ಮತ್ತು ವೀರ್ಯಾಣು ಆಗಿರುತ್ತೆ. ಎ ಅಂಡಾಣು, ಜೆಡ್ ವೀರ್ಯಾಣು. ಆನ್ಸರ್ ಆಪ್ಷನ್ ಡಿ ಆಗಿದೆ. ಗರ್ಭನಾಳದಲ್ಲಿ ದೋಷವಿರುವ ಮಹಿಳೆ ಮಗುವಿಗೆ ಜನ್ಮ ನೀಡಲು ಈ ವಿಧಾನದಿಂದ ಸಾಧ್ಯ. ಗರ್ಭನಾಳದಲ್ಲಿ ದೋಷವಿದ್ದರೆ IVF ವಿಧಾನದಿಂದ ಮಗುವಿಗೆ ಜನ್ಮ ನೀಡಬಹುದು. ಆಪ್ಷನ್ ಎ IVF. ಪ್ರಶ್ನೆ 70. ಜೀವಿಯು ಸಂತಾನೋತ್ಪತ್ತಿ ಇಲ್ಲದೆ ಬದುಕಬಲ್ಲದು, ಆದರೂ ಇದು ಜೀವಕ್ರಿಯೆಯಾಗಿದೆ. ಏಕೆಂದರೆ ಸಂತಾನೋತ್ಪತ್ತಿ ಮುಖ್ಯವಾಗಿ ಯಾವುದಕ್ಕೆ ಕಾರಣವಾಗುತ್ತೆ ಅಂದರೆ ಪ್ರಭೇದಗಳ ಮುಂದುವರಿಕೆಗೆ. ಆಪ್ಷನ್ ಡಿ. ಸಂತಾನೋತ್ಪತ್ತಿಗೆ ಮುಖ್ಯವಾಗಿ ಕಾರಣ ಏನಪ್ಪ ಅಂದರೆ ಸಂತಾನೋತ್ಪತ್ತಿ ಮುಖ್ಯವಾಗಿ ಪ್ರಭೇದಗಳ ಮುಂದುವರಿಕೆಗೆ ಕಾರಣ ಆಗುತ್ತೆ. 71ನೇ ಪ್ರಶ್ನೆ. ಮೀನು ಮತ್ತು ಕಪ್ಪೆಗಳಂತಹ ಬಾಹ್ಯ ಫಲೀಕರಣಕ್ಕೆ ಒಳಗಾಗುವ ಪ್ರಾಣಿಗಳು ನೂರಾರು ಮೊಟ್ಟೆಗಳನ್ನು ಇಡುತ್ತವೆ. ಏಕೆಂದರೆ ಮೀನು ಮತ್ತು ಕಪ್ಪೆಗಳಂತಹ ಬಾಹ್ಯ ಫಲೀಕರಣಕ್ಕೆ ಒಳಗಾಗುವ ಪ್ರಾಣಿಗಳು ನೂರಾರು ಮೊಟ್ಟೆಗಳನ್ನು ಇಡುತ್ತವೆ. ಏಕೆಂದರೆ ಪ್ರಕೃತಿಯ ವಿಲಕ್ಷಣಗಳಿಂದ ಬದುಕುಳಿಯಲು. ಪ್ರಕೃತಿಯ ವಿಲಕ್ಷಣಗಳಿಂದ ಬದುಕುಳಿಯಲು ಅವು ನೂರಾರು ಮೊಟ್ಟೆಗಳನ್ನು ಇಡುತ್ತವೆ. ಮಾನವ ಅಂಡಜ, ಕುರಿ ಜರಾಯುಜ, ಕೋಳಿ ಜರಾಯುಜ, ಹಲ್ಲಿ ಅಂಡಜ. ಇವುಗಳಲ್ಲಿ ಸರಿಯಾದ ಜೋಡಿಗಳು ಯಾವುದು? 2 ಮತ್ತು 4. ಕುರಿ ಜರಾಯುಜ, ಹಲ್ಲಿ ಅಂಡಜ. 77ನಲ್ಲಿ 2ನೇ ಪ್ರಶ್ನೆಯಲ್ಲಿ ಸರಿಯಾದ ಜೋಡಣೆ ಕುರಿ ಮತ್ತು ಹಲ್ಲಿ. ಕುರಿ ಜರಾಯುಜ, ಹಲ್ಲಿ ಅಂಡಜ. 73ನೇ ಪ್ರಶ್ನೆ. ಬಾಹ್ಯ ಫಲೀಕರಣವು ಸಂಭವಿಸುವ ಪ್ರಾಣಿಗಳು ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯ ಲಿಂಗಾಣುಗಳನ್ನು ಉತ್ಪಾದಿಸುತ್ತವೆ. ಇದಕ್ಕೆ ಹೆಚ್ಚು ಸೂಕ್ತವಾದ ಕಾರಣ ಆಪ್ಷನ್ ಸಿ ಫಲೀಕರಣ ಖಚಿತಪಡಿಸಿಕೊಳ್ಳಲು. ಬಾಹ್ಯ ಫಲೀಕರಣವು ಸಂಭವಿಸುವ ಪ್ರಾಣಿಗಳು ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯ ಲಿಂಗಾಣುಗಳನ್ನು ಉತ್ಪಾದಿಸುತ್ತವೆ. ಇದಕ್ಕೆ ಹೆಚ್ಚು ಸೂಕ್ತವಾದ ಕಾರಣ ಏನಪ್ಪ ಅಂದರೆ ಫಲೀಕರಣ ಖಚಿತಪಡಿಸಿಕೊಳ್ಳಲು. 74ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಇನ್ಸುಲಿನ್ ಚುಚ್ಚುಮದ್ದನ್ನು ತೆಗೆದುಕೊಳ್ಳುವ ಅಭ್ಯಾಸವನ್ನು ಹೊಂದಿದ್ದಾನೆ, ಏಕೆಂದರೆ ಅವನು ಹೊಂದಿರಬಹುದಾದದ್ದು ರಕ್ತದಲ್ಲಿ ಅಧಿಕ ಸಕ್ಕರೆ ಅಂಶ, ಶುಗರ್, ಹೈ ಬ್ಲಡ್ ಶುಗರ್. ರಕ್ತದಲ್ಲಿ ಅಧಿಕ ಸಕ್ಕರೆ ಅಂಶ ಅದಕ್ಕೆ ಕಾರಣ ಆಗಿದೆ. 75. ಹೇಳಿಕೆ 1. ಹಾರ್ಮೋನ್ಗಳು ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಸ್ರವಿಕೆಯಾಗಿದ್ದು ಅವುಗಳನ್ನು ನೇರವಾಗಿ ರಕ್ತ ಪ್ರವಾಹಕ್ಕೆ ಸುರಿಸುತ್ತವೆ. ಹೇಳಿಕೆ 2. ಹಾರ್ಮೋನ್ಗಳನ್ನು ರಾಸಾಯನಿಕ ಸಂದೇಶವಾಹಕಗಳು ಎಂದು ಕರೆಯುತ್ತಾರೆ. ಆನ್ಸರು 2 ಹೇಳಿಕೆಗಳು ಸರಿಯಾಗಿವೆ. ಹಾರ್ಮೋನ್ಗಳು ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಸ್ರವಿಕೆಯಾಗಿದ್ದು ಅವುಗಳನ್ನು ನೇರವಾಗಿ ರಕ್ತ ಪ್ರವಾಹಕ್ಕೆ ಸುರಿಸುತ್ತವೆ. ಹಾರ್ಮೋನ್ಗಳನ್ನು ರಾಸಾಯನಿಕ ಸಂದೇಶವಾಹಕಗಳು ಎಂದು ಕರೆಯುತ್ತಾರೆ. ಹೇಳಿಕೆ 2 ಹೇಳಿಕೆಗಳು ಸರಿಯಾಗಿವೆ. 76ನೇ ಪ್ರಶ್ನೆ. ಏಡ್ಸ್ ಸೋಂಕಿತ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹೀಗೆ ಹರಡಬಹುದು. ಇತರರೊಂದಿಗೆ ಆಹಾರವನ್ನು ಹಂಚಿಕೊಳ್ಳುವುದು, ಸೋಂಕಿತ ವ್ಯಕ್ತಿಗಳಿಂದ ರಕ್ತ ವರ್ಗಾವಣೆ, ಅಸುರಕ್ಷಿತ ಲೈಂಗಿಕ ಚಟುವಟಿಕೆಗಳು, ಸೊಳ್ಳೆ ಕಡಿತ. ಸರಿಯಾದ ಉತ್ತರ ಆಪ್ಷನ್ ಬಿ 2 ಮತ್ತು 3 ಇಲ್ಲಿ. ಸೋಂಕಿತ ವ್ಯಕ್ತಿಗಳಿಂದ ರಕ್ತ ವರ್ಗಾವಣೆ,
ಅಸುರಕ್ಷಿತ ಲೈಂಗಿಕ ಚಟುವಟಿಕೆಗಳು. 2 ಮತ್ತು 3 ಸರಿಯಾದ ಉತ್ತರವಾಗಿದೆ. ಅಂದರೆ 76ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. 77ನೇ ಪ್ರಶ್ನೆ, ನಾವು ಮಾದಕ ದ್ರವ್ಯಗಳ ಬಳಕೆ ಬೇಡ ಎಂದು ಹೇಳಬೇಕು, ಏಕೆಂದರೆ ಅದು ಸಹಕರಿಸುವುದು ಆರೋಗ್ಯದ ನಷ್ಟಕ್ಕೆ. ಆಪ್ಷನ್ ಸಿ, ಆರೋಗ್ಯದ ನಷ್ಟಕ್ಕೆ ಅದು ಸಹಕರಿಸುತ್ತೆ. 78ನೇ ಪ್ರಶ್ನೆ, ಪಟ್ಟಿ ಎ ನಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಪ್ರಕಾರಗಳು ಮತ್ತು ಪಟ್ಟಿ ಬಿ ನಲ್ಲಿ ಜೀವಿಗಳನ್ನು ನೀಡಲಾಗಿದೆ. ಸರಿಯಾಗಿ ಹೊಂದಿಕೆಯಾಗುವ ಆಯ್ಕೆಯನ್ನು ಆರಿಸಿ. ವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ. ಸ್ಪೈರೋಗೈರಾ, ಹೈಡ್ರಾ, ಬ್ರಯೋಫಿಲಮ್, ಪ್ಲನೇರಿಯಾ, ಅಮೀಬಾ. ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ಒಂದಕ್ಕೆ ಈ ವಿದಳನ, ಅಮೀಬಾ, ವಿದಳನ ಕ್ರಿಯೆಗೆ ಅಮೀಬಾ ಸರಿಯಾದ ಹೊಂದಾಣಿಕೆಯಾಗಿದೆ. ತುಂಡರಿಕೆಗೆ 2A ಸ್ಪೈರೋಗೈರಾ. ಪುನರುತ್ಪಾದನೆ 3ಕ್ಕೆ ಡಿ ಪ್ಲನೇರಿಯಾ. ಮೊಗ್ಗುವಿಕೆ 4B ಹೈಡ್ರಾ. ಮೊಗ್ಗುವಿಕೆಗೆ ಹೈಡ್ರಾ ಆಗಿದೆ. ಸೊ ವಿದಳನ ಅಮೀಬಾದಲ್ಲಾಗುತ್ತೆ, ತುಂಡರಿಕೆ ಸ್ಪೈರೋಗೈರಾದಲ್ಲಾಗುತ್ತೆ, ಪುನರುತ್ಪಾದನೆ ಪ್ಲನೇರಿಯಾದಲ್ಲಾಗುತ್ತೆ, ಮೊಗ್ಗುವಿಕೆ ಹೈಡ್ರಾದಲ್ಲಾಗುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. 79ನೇ ಪ್ರಶ್ನೆ, ಅಮೀಬಾ ಪುನರುತ್ಪಾದನೆಯ ಮೂಲಕ ಸಂತಾನೋತ್ಪತ್ತಿ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅದು ಸೂಕ್ಷ್ಮ ಮತ್ತು ಏಕಕೋಶ ಜೀವಿಯಾಗಿದೆ. ಅದು ಸೂಕ್ಷ್ಮ ಮತ್ತು ಏಕಕೋಶ ಜೀವಿ ಆಗಿರೋದ್ರಿಂದ ಪುನರುತ್ಪಾದನೆಯ ಮೂಲಕ ಅದು ಸಂತಾನೋತ್ಪತ್ತಿ ಮಾಡಲಿಕ್ಕೆ ಸಾಧ್ಯವಿಲ್ಲ. 80ನೇ ಪ್ರಶ್ನೆ, ಮೇಲಿನ ರೇಖಾಚಿತ್ರವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸರಿಯಾದ ಉತ್ತರವನ್ನು ಆರಿಸಿ. ಅಮೀಬಾ ಹೀಗೆ ವಿಭಜನೆಯಾದಾಗ ಏನಾಗುತ್ತದೆ? ಸೊ ಇದು ಅಮೀಬಾ ಇದೆ, ಏನಾಗಿದೆ ಅಂದರೆ ಕೋಶ ವಿಭಜನೆ ಆಗಿದೆ, ಅಂದರೆ 2 ಹೊಸ ಜೀವಿಯಾಗಿ ಉತ್ಪತ್ತಿಯಾಗಿದೆ ಅಂತ. ಅಂದರೆ 2 ಜೀವಕೋಶಗಳು ಹೊಸ ಜೀವಿಗಳಾಗಿ. ಸೊ ಏನಾಗಿದೆ ಅಂದರೆ ಮೇಲಿನ ರೇಖಾಚಿತ್ರವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸರಿಯಾದ ಉತ್ತರನ ಆರಿಸಿ. ಅಮೀಬಾ ಹೀಗೆ ವಿಭಜನೆ ಆದಾಗ ಏನಾಗುತ್ತೆ ಅಂದರೆ 2 ಜೀವಕೋಶಗಳು ಹೊಸ ಜೀವಿಗಳಾಗಿ ಬೆಳೆಯುವುದಿಲ್ಲ, ಅವು ಸಾಯುತ್ತವೆ ಅಂತ ಇದು ಆನ್ಸರು. ಸೊ 80ಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. 81ನೇ ಪ್ರಶ್ನೆ, ಮೇಲಿನ ರೇಖಾಚಿತ್ರವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸಂತಾನೋತ್ಪತ್ತಿ ಸಮಯದಲ್ಲಿ ನಡೆಯುವ ಹಂತಗಳ ಸರಿಯಾದ ಅನುಕ್ರಮವನ್ನು ಆರಿಸಿ. ಸಂತಾನೋತ್ಪತ್ತಿ ಸಮಯದಲ್ಲಿ ನಡೆಯುವ ಹಂತಗಳ ಸರಿಯಾದ ಕ್ರಮ. ಇಲ್ಲಿ 4 ಹಂತಗಳೇ. ಫಸ್ಟು, ಸೆಕೆಂಡು, ಥರ್ಡು ಯಾವುದು ಬರುತ್ತೆ, ಫೋರ್ತ್ ಬರುತ್ತೆ ಅಂತ ನಾವು ಕಂಡುಬಿಡಬೇಕು. ಫಸ್ಟು ಅಂಡಾಣು, 2ನೇದು ಯುಗ್ಮ, 3 ಭ್ರೂಣ, 4ನೇದು ಫೀಟಸ್. ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ಫಸ್ಟ್ನೇದು ಅಂಡಾಣು, 2ನೇದು ಯುಗ್ಮ, 3ನೇದು ಭ್ರೂಣ, 4ನೇದು ಫೀಟಸ್. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. 82ನೇ ಪ್ರಶ್ನೆ, ಇಲ್ಲಿ ದ್ವಿದಳ ಬೀಜ ರಚನೆಯನ್ನು ನೀಡಲಾಗಿದೆ. ರೇಖಾಚಿತ್ರದಲ್ಲಿ ಉಲ್ಲೇಖಿಸಲಾದ ಬೀಜದ ಭಾಗಗಳ ಕಾರ್ಯಗಳನ್ನು ತಿಳಿಸುವ ಸರಿಯಾದ ಆಯ್ಕೆಯನ್ನು ಆರಿಸಿ. ಸೊ 1, 2, 3 ಭಾಗಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಭಾಗಗಳು ಯಾವುದು ಅಂತ ನಾವು ಗುರ್ತು ಮಾಡಬೇಕು. ಸೊ ಆನ್ಸರ್ ಏನಪ್ಪ ಇದಕ್ಕೆ ಅಂದರೆ ಆಪ್ಷನ್ ಎ ಇದೆ. ಒಂದನೇದು ಪ್ರಕಾಂಡ, ಭವಿಷ್ಯದ ಚಿಗುರು ಅಂತ ಕರೀತಾರೆ. 2ನೇದು ಬೀಜದಳಗಳು, ಆಹಾರ ಸಂಗ್ರಹಣೆ. ಈ ಬೀಜದಳಗಳಲ್ಲಿ ಆಹಾರ ಸಂಗ್ರಹಣೆ ಆಗಿರುತ್ತೆ. ಪ್ರಕಾಂಡ ಭವಿಷ್ಯದ ಕಾಂಡ ಆಗಿರುತ್ತೆ, ಭವಿಷ್ಯದ ಚಿಗುರು. ಪ್ರಥಮ ಬೇರು, 3ನೇದು ಪ್ರಥಮ ಬೇರು, ಭವಿಷ್ಯದ ಬೇರು. ಸೊ ಭವಿಷ್ಯದ ಬೇರು, ಭವಿಷ್ಯದ ಚಿಗುರು ಇವು ಆಹಾರ ಸಂಗ್ರಹಣೆ ಬೀಜದಳಗಳು. ಪ್ರಕಾಂಡ, ಬೀಜದಳಗಳು, ಪ್ರಥಮ ಬೇರು. 82ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. 83ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1ನೇದು ಗೊನೋರಿಯಾ ಮತ್ತು ಸಿಫಿಲಿಸ್ ಲೈಂಗಿಕವಾಗಿ ಹರಡುವ ಬ್ಯಾಕ್ಟೀರಿಯಾದ ಸೋಂಕುಗಳು. ನರವಲಿಗಳು ಮತ್ತು HIV, ಏಡ್ಸ್ ಲೈಂಗಿಕವಾಗಿ ಹರಡುವ ವೈರಲ್ ಸೋಂಕುಗಳು. ಲೈಂಗಿಕ ಕ್ರಿಯೆ ಸಮಯದಲ್ಲಿ ಕಾಂಡೋಮ್ಗಳ ಬಳಕೆಯು ಅನೇಕ ಲೈಂಗಿಕವಾಗಿ ಹರಡುವ ರೋಗಗಳ ಹರಡುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ.
ಕಾಪರ್ ಟೀ ಬಳಕೆಯು ಯಾವುದೇ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುವುದಿಲ್ಲ ಮತ್ತು ಗರ್ಭಧಾರಣೆಯನ್ನು ತಡೆಯಬಹುದು. ಇಲ್ಲಿ ಸರಿಯಾದ ಹೇಳಿಕೆಗಳು ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟರೆ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ ಅಂತಿದೆ. ಸೊ ಗೊನೋರಿಯಾ ಮತ್ತು ಸಿಫಿಲಿಸ್ ಲೈಂಗಿಕವಾಗಿ ಹರಡುವ ಬ್ಯಾಕ್ಟೀರಿಯಾದ ಸೋಂಕುಗಳು. ನರಬಲಿಗಳು ಮತ್ತು HIV ಏಡ್ಸ್ ಲೈಂಗಿಕವಾಗಿ ಹರಡುವ ವೈರಲ್ ಸೋಂಕುಗಳು. ಸೊ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ಎಂಬತ್ನಾಲ್ಕನೇ ಪ್ರಶ್ನೆ, ಜೀವಕೋಶಗಳಿಗೆ ಆಕ್ಸಿಜನ್ ಸಾಗಾಣಿಕೆಯ ಸರಿಯಾದ ಅನುಕ್ರಮ. ಜೀವಕೋಶಗಳಿಗೆ ಆಕ್ಸಿಜನ್ ಸಾಗಾಣಿಕೆ ಸರಿಯಾದ ಅನುಕ್ರಮ ಶ್ವಾಸಕೋಶ. ಆನ್ಸರು ಶ್ವಾಸಕೋಶ, ಅಲ್ಲಿಂದ ಪುಪ್ಪಸಕ, ಅಭಿಧಮನಿ, ಎಡಹೃತ್ಕರ್ಣ, ಎಡಹೃತ್ಕುಕ್ಷಿ, ಮಹಾ ಅಪಧಮನಿ, ದೇಹದ ಕೋಶಗಳು. ಸೊ ಈ ರೀತಿ ಆಕ್ಸಿಜನ್ ಸಾಗಾಣಿಕೆ ಆಗುತ್ತೆ. ಶ್ವಾಸಕೋಶದಿಂದ ಪುಪ್ಪಸಕ, ಅಭಿಧಮನಿ, ಪುಪ್ಪಸಕ ಅಭಿಧಮನಿಯಿಂದ ಎಡಹೃತ್ಕರ್ಣ, ಅಲ್ಲಿಂದ ಎಡಹೃತ್ಕುಕ್ಷಿ, ಮಹಾ ಅಪಧಮನಿ ಮೂಲಕ ದೇಹದ ಕೋಶಗಳಿಗೆ ಆಕ್ಸಿಜನ್ ಸಾಗಾಣಿಕೆ ಸರಿಯಾದ ಅನುಕ್ರಮ ಆಗಿದೆ. 84ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. 85 ಲಾಲಾರಸದ ಅಮಲೈಸ್ ಕೊರತೆ ಆದರೆ ಬಾಯಿಯಲ್ಲಿ ಈ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. ಆಪ್ಷನ್ ಬಿ ಪಿಷ್ಟವು ಸಕ್ಕರೆಯಾಗಿ ವಿಭಜನೆಯಾಗುವುದು. ಲಾಲಾರಸದ ಅಮಲೈಸ್ ಕೊರತೆ ಆದರೆ ಬಾಯಿಯಲ್ಲಿ ಈ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. ಪಿಷ್ಟವು ಸಕ್ಕರೆಯಾಗಿ ವಿಭಜನೆಯಾಗುವುದು ಆನ್ಸರ್. 86 ಫ್ಲೋಯಂ ಮತ್ತು ಅದರ ಘಟಕದ ಕಾರ್ಯದ ಸರಿಯಾದ ಸಂಯೋಜನೆಯ ಆಯ್ಕೆಗಳು. ಆಪ್ಷನ್ ಡಿ ಸಂಗಾತಿ ಜೀವಕೋಶಗಳು ಆಹಾರದ ಸಾಗಾಣಿಕೆಯನ್ನು ನಿಯಂತ್ರಿಸುತ್ತವೆ. ಇದರ ಕೆಲಸ ಏನಪ್ಪ ಅಂದರೆ ಸಂಗಾತಿ ಜೀವಕೋಶಗಳು ಮತ್ತು ಆಹಾರದ ಸಾಗಾಣಿಕೆಯನ್ನು ನಿಯಂತ್ರಿಸುತ್ತದೆ. ಆಪ್ಷನ್ ಡಿ 86ಕ್ಕೆ. 87ನೇ ಪ್ರಶ್ನೆ, ಅಮೀಬಾದಲ್ಲಿ ಆಹಾರವು ಕೆಳಗಿನ ಕಣದಂಗದಲ್ಲಿ ಜೀರ್ಣವಾಗುತ್ತದೆ. ಆಹಾರ ರಸದಾನಿಯಲ್ಲಿ. 88 ಮಾನವನ ಜೀರ್ಣಾಂಗ ವ್ಯವಸ್ಥೆಯ ಅನ್ನನಾಳದ ಗೋಡೆಗಳ ಸಂಕೋಚನ ಮತ್ತು ವಿಸ್ತರಣೆಯ ಚಲನೆಯನ್ನು ಹೀಗೆಂದು ಕರೆಯಲಾಗುತ್ತದೆ. ಸಂಕುಚನ ಚಲನೆ ಅಂತೇಳಿ ಕರೀತಾರೆ. ಆಮ್ಲಜನಕಯುಕ್ತ ರಕ್ತವನ್ನು ಹೃದಯದಿಂದ ಇಡೀ ದೇಹಕ್ಕೆ ಪಂಪು ಮಾಡುವ ರಕ್ತನಾಳ ಮಹಾ ಅಪಧಮನಿ. ಆಪ್ಷನ್ ಎ. ಮಾನವನ ದೇಹದಲ್ಲಿ ಮೂತ್ರದ ಹರಿವಿನ ಸರಿಯಾದ ಮಾರ್ಗವನ್ನು ಗುರುತಿಸಿ. ಆಪ್ಷನ್ ಡಿ ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರಪಿಂಡದಿಂದ ಮೂತ್ರನಾಳ, ಮೂತ್ರನಾಳದಿಂದ ಮೂತ್ರಕೋಶ, ಮೂತ್ರಕೋಶದಿಂದ ಮೂತ್ರ. ಸೊ ಇದು 90ನೇ ಪ್ರಶ್ನೆಗೆ ಆಪ್ಷನ್ ಡಿ. 91ನೇ ಪ್ರಶ್ನೆ, ಜೀರ್ಣಾಂಗ ವ್ಯೂಹದ ಈ ಭಾಗವು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುತ್ತದೆ. ಸಣ್ಣ ಕರಳು. ಆಪ್ಷನ್ ಬಿ ಸಣ್ಣ ಕರಳು. 92 ಉಸಿರಾಟದ ಅನಿಲಗಳ ವಿನಿಮಯವಾಗುವ ಎಲೆಗಳ ಭಾಗ ಪತ್ರರಂಧ್ರ. ಆಪ್ಷನ್ ಡಿ. 93 ಜೀರ್ಣಾಂಗ ವ್ಯವಸ್ಥೆಯ ಈ ಭಾಗದಲ್ಲಿ ಪಿತ್ತರಸ ಬಿಡುಗಡೆಯಾಗುತ್ತದೆ. ಆಪ್ಷನ್ ಬಿ ಡಿಯೋಡಿನಮ್. ಜೀರ್ಣಾಂಗ ವ್ಯವಸ್ಥೆಯ ಈ ಭಾಗದಲ್ಲಿ ಪಿತ್ತರಸ ಬಿಡುಗಡೆಯಾಗುತ್ತೆ. ಆಪ್ಷನ್ ಬಿ ಡಿಯೋಡಿನಮ್. 94ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಿಣ್ವವು ಮಾನವನ ಸಣ್ಣ ಕರಳಿನಲ್ಲಿ ಪೆಪ್ಟೈಡ್ ಅನ್ನು ಅಮೈನೋ ಆಮ್ಲವಾಗಿ ವಿಭಜಿಸಲು ಸಹಾಯ ಮಾಡುತ್ತದೆ? ಆನ್ಸರ್ ಆಪ್ಷನ್ ಡಿ ಪೆಪ್ಟಿಡೇಸ್. ಮಾನವನ ಸಣ್ಣ ಕರಳಿನಲ್ಲಿ ಪೆಪ್ಟೈಡ್ ಅನ್ನು ಅಮೈನೋ ಆಮ್ಲವಾಗಿ ವಿಭಜಿಸಲು ಸಹಾಯ ಮಾಡುವ ಕಿಣ್ವ ಪೆಪ್ಟಿಡೇಸ್. ಕೊನೆಯ ಪ್ರಶ್ನೆ, ಯೂರಿಯಾ, ಕ್ರಿಯೇಟಿನೈನ್ ಮತ್ತು ಸಾರಜನಕ ತ್ಯಾಜ್ಯವನ್ನು ಹೊಂದಿರುವ ಅಶುದ್ಧ ರಕ್ತವನ್ನು ಶುದ್ಧೀಕರಿಸುವುದೆಲ್ಲಿ? ಯೂರಿಯಾ, ಕ್ರಿಯೇಟಿನೈನ್ ಮತ್ತು ಸಾರಜನಕ ತ್ಯಾಜ್ಯವನ್ನು ಹೊಂದಿರುವ ಅಶುದ್ಧ ರಕ್ತ ಎಲ್ಲಿ ಶುದ್ಧಿ ಆಗುತ್ತೆ? ಮೂತ್ರಪಿಂಡದಲ್ಲಿ ಆಗುತ್ತೆ. ಇದಿಷ್ಟು ಸಂತಾನೋತ್ಪತ್ತಿ ಮತ್ತು ಹದಿಹರಿಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಈ ಒಂದು ಪಾಠ ಇಲ್ಲಿಗೆ ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.